ಉಮರ್ ಖಾಲಿದ್ ಪರ ಭಿತ್ತಿ ಪತ್ರಗಳನ್ನು ಪ್ರದರ್ಶನ ಮಾಡೋದು ಆ ರೀತಿ ಎಲ್ಲ ಮಾಡಿದ್ದಾರೆ ಕೆಲವೊಂದಿಷ್ಟು ಜನ. ಅದು ಹೋರಾಟದ ದಾರಿ ತಪ್ಪಿಸ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ. ಎಲ್ಲ ಉದ್ದೇಶಪೂರ್ವಕವಾಗಿ ಈಗ ನಿಮ್ಮಲ್ಲಿ ಮೀಡಿಯಾದಲ್ಲಿ ಸುಮಾರು ಕ್ಯಾಮ್ರಾಗಳಿದೆ, ಕೆಲವರು ಅದ್ರ ಒಳ್ಳೆಯವರು ಇರ್ತೀರಿ, ಕೆಟ್ಟವರು ಇರ್ತೀರಿ, ಎಲ್ಲ ರೀತಿ ಜನ ಎಲ್ಲ ವಿಭಾಗದಲ್ಲೂ ಇರ್ತಾರೆ. ಹಂಗಾಗಿ ಇವರೇ ಮಾಡಿದ್ದಾರೆ ಅವರೇ ಮಾಡಿದ್ರೆ ಅನ್ನೋದು ತಪ್ಪಾಗ್ತದೆ. ಯಾರೇನ್ ಮಾಡಿದ್ರೆ ಅವ್ರು ಅನ್ಭವಿಸ್ಕೊಂತಾರೆ. ಮಾಡಿರ್ತಾರೆ, ಅವೆಲ್ಲ ಸಹಜ. ಈಗ ತಾವು ನೋಡಿದ್ರಿ ಕಳೆದ 3 ವರ್ಷದಿಂದ ಉತ್ತಮ ಸರ್ಕಾರ, ಜನಪರವಾದಂತ ಸರ್ಕಾರ ನಡೆಸಿದ್ವಿ. ಅದ್ರ ಜೊತೆಗೆ ನೂತನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು 2 ತಿಂಗಳಿಂದ ಒಂದೇ ಕಡೆ ಕೂರ್ದಡಿ ರಾಜ್ಯಾದ್ಯಂತ ಹೋರಾಟ ಮಾಡ್ತಿದ್ದಾರೆ. ಕಾಂಗ್ರೆಸ್ ಪಕ್ಷ ದಿನಕ್ಕೆ ಬಲ ಆಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಏನಾದ್ರು ಒಂದು ಕೆಲಸ ವ್ಯವಸ್ಥೆ ಪ್ರತಿಭಟನೆಗಳಲ್ಲಿ ಅಥವಾ ನಾಳೆ ನೋಡ್ತಾ ಇರಿ, ಚುನಾವಣೆ ಹತ್ರ ಬಂದಾಗ ಈ ಜಾತಿ ಕಲಹಗಳು ಸ್ಟಾರ್ಟ್ ಮಾಡ್ತಾರೆ, ಧರ್ಮಗಳ ಗಲಾಟೆಗಳು ಸ್ಟಾರ್ಟ್ ಮಾಡ್ತಾರೆ. ಇವೆಲ್ಲ ವಿರೋಧ ಪಕ್ಷದ ಸಾಮಾನ್ಯ, ಬಟ್ ಅವು ಯಾವ ನಡೆಯೋದಿಲ್ಲ. ಯಾಕೆಂದ್ರೆ ನಾವು ಎಲ್ಲಾ ಧರ್ಮದ ಜೊತೆ ಚೆನ್ನಾಗಿರೋಂಥ ಮುಖ್ಯಮಂತ್ರಿಗೆ ಆಗಿದ್ದಾರೆ. ಆದ ಕಾರಣ ಅವ್ರು ಏನೇನ್ ಮಾಡ್ತಾರೆ ಅವ್ರು ಮಧ್ಯ ಕರ್ನಾಟಕ ಕಾಂಗ್ರೆಸ್ ಎಲ್ಲ ಜಿಲ್ಲೆಗಳ ಸಭೆಯನ್ನು ಮಾಡಿದ್ದಾರೆ. ಈಗ ಬೆಂಗಳೂರು ವಿಭಾಗದ್ದು ಇಲ್ಲೂ ಸಹ ಭೀಕರ ಬರಗಾಲಗಳು, ಚನ್ನಗಿರಿಯಲ್ಲೂ ಸಹ ಸಾಕಷ್ಟು ಮೆಕ್ಕೆಜೋಳ ಬೆಳೆ. ಅದೇ ಅದಕ್ಕೋಸ್ಕರ ಇವತ್ತು ಮೀಟಿಂಗ್ ಕರೆದಿದ್ದು. ಪರಿಹಾರ ಏನ್ ಕೊಡ್ಬೇಕು, ಆಗಸ್ಟ್ 14-15 ಇದೇನೋ ಬರ ಪರಿಹಾರದೊಂದು ಮಳೆಗಳ ಒಂದು ವಾತಾವರಣ ನೋಡಿ ಆಮೇಲೆ ಬರಗಾಲನ ಘೋಷಣೆ ಮಾಡೋದ್ರ ಬಗ್ಗೆ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿವರೆಗಂತೂ ಮಳೆಯ ತೊಂದರೆ ಆಗಿದೆ, ಬಟ್ ಕುಡಿಯೋ ನೀರಿಂದ ಇಲ್ಲಿವರೆಗೆ ತೀರಾ ಮಟ್ಟದೇನು ತೊಂದರೆ ಆಗಿಲ್ಲ, ಸಮ್ ಪರ್ಸೆಂಟೇಜ್ ಆಗಿದೆ. ಪೂರ್ವಕವಾಗಿ ಇವತ್ತು ಸಭೆ ಮಾಡಿ ಪ್ರತಿ ಕ್ಷೇತ್ರಕ್ಕೂ 1 ಕೋಟಿ ರೂಪಾಯಿ ಈಗ ಬೋರ್ವೆಲ್ಗೆ ಕುಡಿಯೋ ನೀರಿನ ವ್ಯವಸ್ಥೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಬರ ತೀರಾ ಅತಿವಾಯ್ತು ಅಂತ ಸೂಕ್ತ ಕ್ರಮ ಕೈಗೊಳ್ತೀವಿ. ಇಲ್ಲಿ ಪ್ರತಿಭಟನೆಯಲ್ಲಿ ಹಿನ್ನೆಲೆಯಲ್ಲಿ ಸಂಪುಟದ ವಿಸ್ತರಣೆ ಬಗ್ಗೆ ಚರ್ಚೆ ಆಗಲಿಲ್ಲ. ಈ ಬಾರಿ ಆಗುತ್ತೆ ಅಂತಂದ್ರೆ ನಿಮಗೂ ಚಾನ್ಸ್ ಸಿಗುತ್ತೆ ಅಂತ ಅಭಿಮಾನಿಗಳು ಸಹ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ನೋಡಿ, ನಾನು ಮುಂಚಿಂದ ಹೇಳ್ಕೊಂತ ಬಂದಿದ್ದೀನಿ, ಮಧ್ಯ ಕರ್ನಾಟಕ ಭಾಗದಲ್ಲಿ ಅದರಲ್ಲೂ ಸ್ಪೆಷಲ್ ಆಗಿ ರೈತ ಹೋರಾಟ ಹಿಂದೆಲೆ ಬಂದವು. ಆದ ಕಾರಣ ನಾನು ಯಾವುದು ದಾವಣಗೆರೆ ಜಿಲ್ಲೆಯ ಪ್ರಯುಕ್ತ ಅಥವಾ ಮಧ್ಯ ಕರ್ನಾಟಕ ಅಥವಾ ಜಾತಿವಾರು ಕೇಳ್ತಾ ಇಲ್ಲ. ರೈತರ ಒಂದು ಹೋರಾಟ ಹಿಂದಿನಿಂದ ಬಂದ ರೈತರ ಒಂದು ನ್ಯಾಯಕ್ಕೋಸ್ಕರ ಒಂದು ಕೊಡಿ ಅಂತ ಮನವಿ ಮಾಡಿದ್ದೀನಿ. ಅದು ಹೈಕಮಾಂಡ್ಗೆ ಬಿಟ್ಟಿದ್ದು. ಯಾಕಂದ್ರೆ ನಾನು ಬಯಸ್ದಂಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮುಖ್ಯಮಂತ್ರಿ ಆಗಿದ್ರೆ ನಾನೇ ಮುಖ್ಯಮಂತ್ರಿ ಇದ್ದಂಗೆ ಇದ್ದೀನಿ. ಆದ ಕಾರಣ ಅವ್ರು ಕೊಟ್ರೆ ಗುಡ್, ಕೊಳ್ಳಿದ್ರೆ ವೆರಿ ಗುಡ್ ಅಂತ ನಿರೀಕ್ಷೆಯಲ್ಲಿದ್ದೀನಿ. ಹೌದು, ಚನ್ನಗಿರಿ ಸುಮಾರು ಮಾಜಿ ಮುಖ್ಯಮಂತ್ರಿಗಳು JH ಪಟೇಲ್ರು ಹೋದಾಗಿನಿಂದ ಇಲ್ಲಿವರೆಗೂ ಯಾವುದೇ ರೀತಿಯ ಒಂದು ಅವಕಾಶ ಸಿಕ್ಕಿಲ್ಲ, ಅವಕಾಶ ವಂಚಿತ ಆಗಿದೆ. ಆದ ಕಾರಣ ಯಾಕಂದ್ರೆ ಚನ್ನಗಿರಿ ಮುಖ್ಯಮಂತ್ರಿ ಕೊಟ್ಟಂತ ಕ್ಷೇತ್ರ, ಆ ಒಂದು ದಿಟ್ಟ ಒಂದು ಕ್ಷೇತ್ರಕ್ಕೋಸ್ಕರ ಒಂದು ಮಂತ್ರಿ ಸ್ಥಾನ ಕೊಡೋದು ಉತ್ತಮ, ಒಂದು ಅಭಿವೃದ್ಧಿಗೆ ಅನುಕೂಲ ಆಗ್ತದೆ. ಜೊತೆಗೆ ಸುಮಾರು 4 ಜಿಲ್ಲೆನ ಒಳಗೊಳ್ಳುತ್ತದೆ. ಆ ಕಡೆ ಚಿಕ್ಕಮಗಳೂರು ಭಾಗ ಇರ್ಬೋದು, ಈ ಕಡೆ ಶಿವಮೊಗ್ಗ ಇರ್ಬೋದು, ಈ ಕಡೆ ಚಿತ್ರದುರ್ಗ ಇರ್ಬೋದು, ಈ ಕಡೆ ದಾವಣಗೆರೆ, 4 ಜಿಲ್ಲೆ ವ್ಯಾಪ್ತಿ ಸೆಂಟ್ರ್ ಭಾಗ ಚನ್ನಗಿರಿ. ಆದ ಕಾರಣ ಅಲ್ಲಿ ಕೊಟ್ಟ 4 ಜಿಲ್ಲೆಗೂ ಒಂದು ಒಳ್ಳೆ ಪ್ರತಿನಿಧಿ ಕೊಟ್ಟಂಗ ಆಗ್ತದೆ. ನಾವು ಗಣಪತಿ ಇದ್ದಂಗೆ, ಶಿವನ್ನ ಹೆಂಗ್ ಗಣಪತಿ ಸುತ್ತಾರನೋ ಹಂಗೆ ನಾವು ಡಿ ಕೆ ಶಿವಕುಮಾರ್ ಸಾಹೇಬ್ರು ನಾವು ಒಂದನ್ನೇ ಆರಾಧನೆ ಮಾಡೋದು. ಅವ್ರನ್ನ ಕೇಳಿದೀವಿ, ಅವ್ರು ನಮ್ಮ ನಿಟ್ಟಿನಲ್ಲಿ ಒಳ್ಳೇದಾಗ್ತಿದೆ, ಯುವಕರು ಬೆಳೆಸ್ಬೇಕು ಅನ್ನೋದು ಗಮನ ಇದೆ. ರಾಹುಲ್ ಗಾಂಧೀಜಿ ಅವರು ಸಹ ಇವತ್ತು ಯುವಕರಿಗೆ ಅವಕಾಶ ಮಾಡಬೇಕು ಅಂತಾರೆ. ಆ ನಿಟ್ಟಿನಲ್ಲಿ ಕೊಟ್ಟರೆ ಒಳ್ಳೇದು ಅಂತ ಬಯಸ್ತಾರೆ. ಶಿವನ್ ಮುಂದಿರೋ ಬಸವಾರ ನಾನು ವರ ಸಿಕ್ಕಂಗೆ, ಅದು ನನಗೆ ಕೊಡೋದ್ರೆ ಮುಂದಕ್ಕೆ ಹೋಗಂಗೆ ಇಲ್ಲಲ್ಲ. ನಾನು ಹೇಳಿದೀನಿ, ಆ ಪಟ್ಟು ಬದಲಾವಣೆ ಆಗಲ್ಲ. ಯುವಕರಲ್ಲಿ ಯಾರಿಗಾರು ಕೊಡ್ಲಿ, ಹೊಸದಾಗಿ ಆಯ್ಕೆ ನನಗೆ ಕೊಡ್ರಿ ಅಂತ ಕೇಳಿದೀನಿ. ಧರ್ಮ ನಮ್ಮ ಚನ್ನಗಿರಿ ಜಿಲ್ಲೆ ಒಂದು ಅವಕಾಶ, ಚನ್ನಗಿರಿ ತಾಲೂಕಿಗೆ ಅವಕಾಶ ಬೇಕು ಕೇಳಿದೀನಿ. ಕೊಟ್ರೆ ಗುಡ್, ಕೊಡ್ಲಿದ್ರೆ ವೆರಿ ಗುಡ್ ಅಂತ ಹೇಳಿದೀನಿ. ಆದ್ರೆ ನಾವೇನ್ ನೂತನವಾಗಿ ಆಯ್ಕೆ ಆಗಿದೀವಿ, ನಮ್ಮ ರಾಜ್ಯಾದ್ಯಂತ ಪರಿಶೀಲನೆ ಮಾಡಿ 5 ಜನಕ್ಕೆ ಕೊಟ್ರೆ ಒಂದು ಸರ್ಕಾರಕ್ಕೆ ಬಲ ಆಗ್ತದೆ. ಹಿಂಗೆ ಹಳೆ ಬೇರು ಹೊಸ ಚಿಗುರು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡೋಕೆ ಅನುಕೂಲ ಆಗುತ್ತೆ ಅನ್ನೋದು ನಮ್ದು ಆಸೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.